ಎಂತೆಂಥ ಜನ ಇರ್ತಾರೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ವ್ಯಕ್ತಿ. 3 ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಭಾರಿ ಸೋಲು ಹಿನ್ನೆಲೆ ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ಬಿಜೆಪಿ ಕಾರ್ಯಕರ್ತ. ಮನೆಯಲ್ಲಿದ್ದ ಟಿವಿ ಒಡೆದು ಹಾಕಿದ್ದಾನೆ ಬಿಜೆಪಿ ಕಾರ್ಯಕರ್ತ. ಟಿವಿ ಒಡೆದು ಹಾಕಿ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ ಮೇಲೆ ಆಕ್ರೋಶ? ನಿಮ್ಮ ನಾಯಕರ ಮೇಲೆ ಇರಬೇಕು. ಸೋಲಿಗೆ ಕಾರಣ ಯಾರು? ನಿಮ್ಮ ನಾಯಕರೇ. ಅವ್ರ ಮೇಲೆ ಕೋಪ ಇರಬೇಕು. ಟಿವಿ ಒಡೆದು ಹಾಕಿದ್ರೆ ಟಿವಿ ಏನು ಮಾಡುತ್ತೆ? ಟಿವಿ ಮುಂದೆ ಕೂತಿದ್ರು ಅನ್ಸುತ್ತೆ. 3 ಫಲಿತಾಂಶವನ್ನ ಗಮನಿಸೋಣ. ದೃಶ್ಯ ನೋಡ್ತಾ ಇದ್ದೀರಿ. ದಯವಿಟ್ಟು ಯಾರು ಹೀಗೆ ಮಾಡಬೇಡಿ. ನೀವು ಒಡೆದು ಹಾಕಿದ್ರೆ ಯಾರೋ ನಿಮ್ಮ ನಾಯಕರೇ ಬಂದು ಟಿವಿ ಕೊಡಿಸಲ್ಲ ಅಥವಾ ನಿಮ್ಗೇನೋ ಸಮಾಧಾನ ಪಡಿಸಲ್ಲ. ನಿಮ್ಮ ಆಕ್ರೋಶ ನೀವೇ ವ್ಯಕ್ತಪಡಿಸ್ಬೇಕು. ನಿಮ್ಮ ಮನೇಲಿರೋ ವಸ್ತುಗಳನ್ನು ನೀವೇ ಹಾಳು ಮಾಡ್ದಂಗೆ ನಿಮ್ಮ ತಯಾರೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ. ಟಿವಿಯನ್ನ ಮನೆಯಿಂದ ಹೊರಗಡೆ ತಂದು ಎತ್ತಿ ಆಚೆ ಹಾಕಿ ಕಲ್ಲೆತ್ತು ಬೇರೆ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಆಕ್ರೋಶ ಇರಬಹುದು ಅಂತ. ಓಕೆ, ದೃಶ್ಯ ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತ ಅಂತೆ ಟಿವಿ ನೋಡ್ಕೊಂಡು ಕೂತಿದ್ರು. 3 ಬೈ ಎಲೆಕ್ಷನ್ ಫಲಿತಾಂಶ ನೋಡಿದ್ರು. 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆ. ಸೋಲು ಅಂದ ತಕ್ಷಣ ಮನೆಯಲ್ಲಿರೋ ಟಿವಿ ತಂದು ಹೊರಗಡೆ ಎತ್ತಾಕಿದ್ದಾರೆ. ಚೆನ್ನಾಗಿತ್ತಾ ಇಲ್ವಾ ಗೊತ್ತಿಲ್ಲ. ಚೆನ್ನಾಗಿರ್ಬೋದು ಟಿವಿ ನೋಡ್ತಾ ಇದ್ದಾರೆ ಅಂದರೆ. ಚೆನ್ನಾಗಿರೋ ಟಿವಿನೇ ಹೊರಗಡೆ ಬಂದು ಹಿಂಗೆ ಎತ್ತಾಕಿ ಅಸಮಾಧಾನ ಅನಿಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಯಾರ ಮೇಲೆ ಅಸಮಾಧಾನ? ಬಿಜೆಪಿ ಪಾಳ್ಯದ ಮೇಲೆ ಇರಬೇಕು. ಮತದಾರರ ಮೇಲೆ ಅಂತೂ ತೀರಿಸ್ಕೊಳ್ಳೋಕ್ಕಾಗಲ್ಲ. ನೋಡಿ, ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಪಾಪ ಇದನ್ನೇ ನಂಬ್ಕೊಂಡಿರುವಂತಹ ಕಾರ್ಯಕರ್ತರ ಪರಿಸ್ಥಿತಿ ಏನು? ಮನೆಯೊಂದು 3 ಬಾಗಿಲು ಮಾಡ್ಕೊಂಡಿದ್ದೀರಿ. ತಳಮಟ್ಟದ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸೋರೆ ಪಕ್ಷದ ಕಾರ್ಯಕರ್ತರು. ಅವರ ಮನಸ್ಥಿತಿ ಹೇಗಾಗಿದೆ ನೋಡಿ. 3 ಕ್ಷೇತ್ರ ಇರುವಂಥ ಕ್ಷೇತ್ರವನ್ನ ಕೂಡ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪಾಳ್ಯಕ್ಕಾಗಲಿಲ್ಲ. ಹಾಗಾಗಿ ಕಾರ್ಯಕರ್ತ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಪರಿ. ಟಿವಿ ನೋಡ್ರಿ, ಯಾಕೆ ಬಿಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ದು. ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿ ಜೆ ಪಿ ಅವ್ರು ಯಾರೂ ಲೀಡ್ರುಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡ್ರುಗಳು ಅದಾರ, ಮೊದಲು ಎಲ್ಲ ಇವ್ರು ಮೀಟಿಂಗ್ ತೊಗೊರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತನ್ರಿ? ತೀರಾ ಅದು ಕಾರ್ಯಕರ್ತರನ್ನ ಬಲಿಪಶು ಮಾಡಿಬಿಡ್ತೀರಿ ನೀವು. ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗ್ಬಿಡತ್ತೆ? ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ. ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿಬಿಡತ್ತಿ? ಏನೂ ತಿಳಿಯಲ್ರಿ. ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೀನಿ. ತಿಳ್ಕೊಬೇಕ್ರಿ ಅದನ್ನ. ಮೊದಲು ಅವ್ನು ಬಿ ಜೆ ಪಿ ಅವ್ರು ಮೊದಲು ಎಲ್ಲ ಲೀಡ್ರುಗಳು ಒಕ್ಕಟ್ಟಾಗ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂದ್ರೆ ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತ್ತಿಲ್ಲ. ಎಂತೆಂಥ ಜನ ಇರ್ತಾರೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ವ್ಯಕ್ತಿ. 3 ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಭಾರಿ ಸೋಲು ಹಿನ್ನೆಲೆ ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ಬಿಜೆಪಿ ಕಾರ್ಯಕರ್ತ. ಮನೆಯಲ್ಲಿದ್ದ ಟಿವಿ ಒಡೆದು ಹಾಕಿದ್ದಾನೆ ಬಿಜೆಪಿ ಕಾರ್ಯಕರ್ತ. ಟಿವಿ ಒಡೆದು ಹಾಕಿ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ ಮೇಲೆ ಆಕ್ರೋಶ? ನಿಮ್ಮ ನಾಯಕರ ಮೇಲೆ ಇರಬೇಕು. ಸೋಲಿಗೆ ಕಾರಣ ಯಾರು? ನಿಮ್ಮ ನಾಯಕರೇ. ಅವ್ರ ಮೇಲೆ ಕೋಪ ಇರಬೇಕು. ಟಿವಿ ಒಡೆದು ಹಾಕಿದ್ರೆ ಟಿವಿ ಏನು ಮಾಡುತ್ತೆ? ಟಿವಿ ಮುಂದೆ ಕೂತಿದ್ರು ಅನ್ಸುತ್ತೆ. 3 ಫಲಿತಾಂಶವನ್ನ ಗಮನಿಸೋಣ. ದೃಶ್ಯ ನೋಡ್ತಾ ಇದ್ದೀರಿ. ದಯವಿಟ್ಟು ಯಾರು ಹೀಗೆ ಮಾಡಬೇಡಿ. ನೀವು ಒಡೆದು ಹಾಕಿದ್ರೆ ಯಾರೋ ನಿಮ್ಮ ನಾಯಕರೇ ಬಂದು ಟಿವಿ ಕೊಡಿಸಲ್ಲ ಅಥವಾ ನಿಮ್ಗೇನೋ ಸಮಾಧಾನ ಪಡಿಸಲ್ಲ. ನಿಮ್ಮ ಆಕ್ರೋಶ ನೀವೇ ವ್ಯಕ್ತಪಡಿಸ್ಬೇಕು. ನಿಮ್ಮ ಮನೇಲಿರೋ ವಸ್ತುಗಳನ್ನು ನೀವೇ ಹಾಳು ಮಾಡ್ದಂಗೆ ನಿಮ್ಮ ತಯಾರೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ. ಟಿವಿಯನ್ನ ಮನೆಯಿಂದ ಹೊರಗಡೆ ತಂದು ಎತ್ತಿ ಆಚೆ ಹಾಕಿ ಕಲ್ಲೆತ್ತು ಬೇರೆ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಆಕ್ರೋಶ ಇರಬಹುದು ಅಂತ. ಓಕೆ, ದೃಶ್ಯ ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತ ಅಂತೆ ಟಿವಿ ನೋಡ್ಕೊಂಡು ಕೂತಿದ್ರು. 3 ಬೈ ಎಲೆಕ್ಷನ್ ಫಲಿತಾಂಶ ನೋಡಿದ್ರು. 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆ. ಸೋಲು ಅಂದ ತಕ್ಷಣ ಮನೆಯಲ್ಲಿರೋ ಟಿವಿ ತಂದು ಹೊರಗಡೆ ಎತ್ತಾಕಿದ್ದಾರೆ. ಚೆನ್ನಾಗಿತ್ತಾ ಇಲ್ವಾ ಗೊತ್ತಿಲ್ಲ. ಚೆನ್ನಾಗಿರ್ಬೋದು ಟಿವಿ ನೋಡ್ತಾ ಇದ್ದಾರೆ ಅಂದರೆ. ಚೆನ್ನಾಗಿರೋ ಟಿವಿನೇ ಹೊರಗಡೆ ಬಂದು ಹಿಂಗೆ ಎತ್ತಾಕಿ ಅಸಮಾಧಾನ ಅನಿಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಯಾರ ಮೇಲೆ ಅಸಮಾಧಾನ? ಬಿಜೆಪಿ ಪಾಳ್ಯದ ಮೇಲೆ ಇರಬೇಕು. ಮತದಾರರ ಮೇಲೆ ಅಂತೂ ತೀರಿಸ್ಕೊಳ್ಳೋಕ್ಕಾಗಲ್ಲ. ನೋಡಿ, ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಪಾಪ ಇದನ್ನೇ ನಂಬ್ಕೊಂಡಿರುವಂತಹ ಕಾರ್ಯಕರ್ತರ ಪರಿಸ್ಥಿತಿ ಏನು? ಮನೆಯೊಂದು 3 ಬಾಗಿಲು ಮಾಡ್ಕೊಂಡಿದ್ದೀರಿ. ತಳಮಟ್ಟದ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ
ಪ್ರಮುಖ ಪಾತ್ರ ವಹಿಸೋರೆ ಪಕ್ಷದ ಕಾರ್ಯಕರ್ತರು. ಅವರ ಮನಸ್ಥಿತಿ ಹೇಗಾಗಿದೆ ನೋಡಿ. ಮೂರು ಕ್ಷೇತ್ರ ಇರುವಂಥ ಕ್ಷೇತ್ರವನ್ನ ಕೂಡ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪಾಳೆಯಕ್ಕಾಗಲಿಲ್ಲ. ಹಾಗಾಗಿ ಕಾರ್ಯಕರ್ತ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥ ಪರಿ. ಟಿವಿ ನೋಡ್ರಿ ಯಾಕೆ ಬಿಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ವಿ. ಇವತ್ತು ಇಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿ ಜೆ ಪಿ ಅವ್ರು ಯಾರೂ ಲೀಡ್ರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡ್ರ್ಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತೊಗೊರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತನ್ರಿ, ತೀರಾ ಅದು ಕಾರ್ಯಕರ್ತರನ್ನ ಬಲಿಪಶು ಮಾಡಿಬಿಡ್ತೀರಿ ನೀವು. ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗ್ಬಿಡತ್ತಿ, ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ, ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿಬಿಡತ್ತಿ, ಏನೂ ತಿಳಿಯಲ್ರಿ. ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೀನಿ ತಿಳ್ಕೊಬೇಕ್ರಿ. ಅದನ್ನ ಮೊದಲು ಅವ್ನು ಬಿ ಜೆ ಪಿ ಅವ್ರು ಮೊದಲು ಎಲ್ಲ ಲೀಡ್ರ್ಗಳು ಒಕ್ಕಟ್ಟಾಗ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂడి, ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತ್ತಿಲ್ಲ. ಎಂತೆಂಥ ಜನ ಇರ್ತಾರೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ವ್ಯಕ್ತಿ. 3 ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಭಾರಿ ಸೋಲು ಹಿನ್ನೆಲೆ ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ಬಿಜೆಪಿ ಕಾರ್ಯಕರ್ತ. ಮನೆಯಲ್ಲಿದ್ದ ಟಿವಿ ಒಡೆದು ಹಾಕಿದ್ದಾನೆ ಬಿಜೆಪಿ ಕಾರ್ಯಕರ್ತ. ಟಿವಿ ಒಡೆದು ಹಾಕಿ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ ಮೇಲೆ ಆಕ್ರೋಶ? ನಿಮ್ಮ ನಾಯಕರ ಮೇಲೆ ಇರಬೇಕು. ಸೋಲಿಗೆ ಕಾರಣ ಯಾರು? ನಿಮ್ಮ ನಾಯಕರೇ. ಅವ್ರ ಮೇಲೆ ಕೋಪ ಇರಬೇಕು. ಟಿವಿ ಒಡೆದು ಹಾಕಿದ್ರೆ ಟಿವಿ ಏನು ಮಾಡುತ್ತೆ? ಟಿವಿ ಮುಂದೆ ಕೂತಿದ್ರು ಅನ್ಸುತ್ತೆ. 3 ಫಲಿತಾಂಶವನ್ನ ಗಮನಿಸೋಣ. ದೃಶ್ಯ ನೋಡ್ತಾ ಇದ್ದೀರಿ. ದಯವಿಟ್ಟು ಯಾರು ಹೀಗೆ ಮಾಡಬೇಡಿ. ನೀವು ಒಡೆದು ಹಾಕಿದ್ರೆ ಯಾರೋ ನಿಮ್ಮ ನಾಯಕರೇ ಬಂದು ಟಿವಿ ಕೊಡಿಸಲ್ಲ ಅಥವಾ ನಿಮ್ಗೇನೋ ಸಮಾಧಾನ ಪಡಿಸಲ್ಲ. ನಿಮ್ಮ ಆಕ್ರೋಶ ನೀವೇ ವ್ಯಕ್ತಪಡಿಸ್ಬೇಕು. ನಿಮ್ಮ ಮನೇಲಿರೋ ವಸ್ತುಗಳನ್ನು ನೀವೇ ಹಾಳು ಮಾಡ್ದಂಗೆ ನಿಮ್ಮ ತಯಾರೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ. ಟಿವಿಯನ್ನ ಮನೆಯಿಂದ ಹೊರಗಡೆ ತಂದು ಎತ್ತಿ ಆಚೆ ಹಾಕಿ ಕಲ್ಲೆತ್ತು ಬೇರೆ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಆಕ್ರೋಶ ಇರಬಹುದು ಅಂತ. ಓಕೆ, ದೃಶ್ಯ ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತ ಅಂತೆ ಟಿವಿ ನೋಡ್ಕೊಂಡು ಕೂತಿದ್ರು. 3 ಬೈ ಎಲೆಕ್ಷನ್ ಫಲಿತಾಂಶ ನೋಡಿದ್ರು. 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆ. ಸೋಲು ಅಂದ ತಕ್ಷಣ ಮನೆಯಲ್ಲಿರೋ ಟಿವಿ ತಂದು ಹೊರಗಡೆ ಎತ್ತಾಕಿದ್ದಾರೆ. ಚೆನ್ನಾಗಿತ್ತಾ ಇಲ್ವಾ ಗೊತ್ತಿಲ್ಲ. ಚೆನ್ನಾಗಿರ್ಬೋದು, ಟಿವಿ ನೋಡ್ತಾ ಇದ್ದಾರೆ ಅಂದರೆ. ಚೆನ್ನಾಗಿರೋ ಟಿವಿನೇ ಹೊರಗಡೆ ಬಂದು ಹಿಂಗೆ ಎತ್ತಾಕಿ ಅಸಮಾಧಾನ ಅನಿಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಯಾರ ಮೇಲೆ ಅಸಮಾಧಾನ? ಬಿಜೆಪಿ ಪಾಳ್ಯದ ಮೇಲೆ ಇರಬೇಕು. ಮತದಾರರ ಮೇಲೆ ಅಂತೂ ತೀರಿಸ್ಕೊಳ್ಳೋಕ್ಕಾಗಲ್ಲ. ನೋಡಿ, ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಪಾಪ ಇದನ್ನೇ ನಂಬ್ಕೊಂಡಿರುವಂತಹ ಕಾರ್ಯಕರ್ತರ ಪರಿಸ್ಥಿತಿ ಏನು? ಮನೆಯೊಂದು 3 ಬಾಗಿಲು ಮಾಡ್ಕೊಂಡಿದ್ದೀರಿ. ತಳಮಟ್ಟದ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸೋರೆ ಪಕ್ಷದ ಕಾರ್ಯಕರ್ತರು. ಅವರ ಮನಸ್ಥಿತಿ ಹೇಗಾಗಿದೆ ನೋಡಿ. 3 ಕ್ಷೇತ್ರ ಇರುವಂಥ ಕ್ಷೇತ್ರವನ್ನ ಕೂಡ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪಾಳೆಯಕ್ಕಾಗಲಿಲ್ಲ. ಹಾಗಾಗಿ ಕಾರ್ಯಕರ್ತ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥ ಪರಿ. ಟಿವಿ ನೋಡ್ರಿ ಯಾಕೆ ಬಿಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ವಿ. ಇವತ್ತು ಇಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿ ಜೆ ಪಿ ಅವ್ರು ಯಾರೂ ಲೀಡ್ರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡ್ರ್ಗಳು ಅದಾರ ಮೊದಲು ಎಲ್ಲ ಇವರು ಮೀಟಿಂಗ್ ತೊಗೊರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತನ್ರಿ, ತೀರಾ ಅದು ಕಾರ್ಯಕರ್ತರನ್ನ ಬಲಿಪಶು ಮಾಡಿಬಿಡ್ತೀರಿ ನೀವು. ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗ್ಬಿಡತ್ತಿ, ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ, ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿಬಿಡತ್ತಿ, ಏನೂ ತಿಳಿಯಲ್ರಿ. ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೀನಿ ತಿಳ್ಕೊಬೇಕ್ರಿ. ಅದನ್ನ ಮೊದಲು ಅವ್ನು ಬಿ ಜೆ ಪಿ ಅವ್ರು ಮೊದಲು ಎಲ್ಲ ಲೀಡ್ರ್ಗಳು ಒಕ್ಕಟ್ಟಾಗ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂడి, ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತ್ತಿಲ್ಲ.